ಕಲಬುರಗಿ ಮಹಾನಗರದಲ್ಲಿ ಸದ್ಯ ತಲೆದೂರಿರುವ ಜ್ವಲತ್ ಕುಡಿಯುವ ನೀರಿನ ಸಮಸ್ಯೆಗೆ ಶೀಘ್ರದಲ್ಲೇ ಮುಕ್ತಿ ಸಿಗುವ ಮುನ್ಸೂಚನೆ ಲಭಿಸಿದೆ. ನೀರಿನ ಬಿಕ್ಕಟ್ಟನ್ನು ಗಂಭೀರವಾಗಿ ಪರಿಗಣಿಸಿರುವ ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಕಾಮಗಾರಿ ವಿಳಂಬಕ್ಕೆ ಆಕ್ರೋಶ ಹೊರಹಾಕಿರುವ ಸಚಿವರು ಸಾರ್ವಜನಿಕರ ದೂರುಗಳಿಗೆ ತಕ್ಷಣ ಸ್ಪಂದಿಸಲು ಕಂಟ್ರೋಲ್ ರೂಮ್ ವ್ಯವಸ್ಥೆ ಮಾಡುವಂತೆ ಆದೇಶಿಸಿದ್ದಾರೆ. ಹೌದು, ಅವ್ರು ಕಾಮಗಾರಿ ಮಾಡ್ಬೇಕಾದ್ರೆ ರೋಡ್ ರಸ್ತೆಗಳನ್ನ ಅಗಿತಾರೆ, ಅದನ್ನ ರಿಸ್ಟೋರ್ ಮಾಡೋ ಕೂಡ ಜವಾಬ್ದಾರಿ ಅವ್ರದೇ ಇದೆ. ಆದ್ರೆ ಜವಾಬ್ದಾರಿ ಇದ್ರೂ ಕೂಡ ಸರಿಯಾಗಿ ಆಗಿಲ್ಲ ಅಂತ ಎಲ್ಲ ನನ್ನ ಗಮನಕ್ಕೆ ತಂದಿದ್ದಾರೆ. ಅದಕ್ಕೂ ಕೂಡ ನಾನು ಹೇಳಿದ್ದೀನಿ, ರೋಡ್ಸ್ನ ಸರಿಯಾದ ಸಮಯದಲ್ಲಿ ರೆಸ್ಟೋರ್ ಮಾಡಬೇಕು ಅಂತ ಹೇಳಿ. ಪಾಲಿಕೆ ರಿಲೇಟೆಡ್ ಆಗಿ ಯಾವುದೇ ಒಂದು ಸಮಸ್ಯೆ ಬಂತಂದ್ರೆ ಕಂಪ್ಲೇಂಟ್ ಮಾಡ್ಬೇಕಿರ್ಲಿ ಅಂತ ಗೊತ್ತಿಲ್ಲ, ಒಂದು ನಂಬರ್ ಇಲ್ಲ, ಅದನ್ನ ಮಾನಿಟರಿಂಗ್ ಮಾಡ್ತೀರಾ ಅಂತ. ಈಗ ನಿಮ್ಮ ಮೀಡಿಯಾ ಅಡ್ರೆಸ್ ಮಾಡೋಕ್ಕಿಂತ ಮುಂಚೆ ಒಬ್ರು ಕೇಳಿದ್ರು, ನಾ ಕಮಿಷನರ್ಗೆ ಹೇಳಿದ್ದೀನಿ, ಸಾರ್ವಜನಿಕರ ಕಾಲ್ಗಳನ್ನ ಅಟೆಂಡ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಅವ್ರದ್ದು ಏನೇ ಗ್ರೀವೆನ್ಸಸ್ ಇದ್ರು ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡಿಸ್ಕೊಂಡು ಅದನ್ನ ಫಾಲೋ ಅಪ್ ಮಾಡಿ ಅದನ್ನ ಮಾಡಬೇಕು. ನಂಬರ್ಗಳು ಕೊಡ್ಬೇಕು, ನೀವು ಅವ್ರಿಗೆ ಯಾರಿಗೆ ಎಲ್ಲಿಗೆ ಫೋನ್ ಮಾಡಬೇಕು ಅನ್ನೋದು ಕೊಡ್ಬೇಕು. ಅವ್ರಿಗೆ ಕಾರ್ಪೊರೇಷನ್ ಏನೇ ಸಮಸ್ಯೆ ಇದ್ರು ಅದು ಸಾರ್ವಜನಿಕರಿಗೆ ದೂರ ಕೊಡೋದಕ್ಕೆ ಸಾಧ್ಯ ಆಗಬೇಕು. ಆ ರೀತಿ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕೊಂದು ಕಾಲ್ ಸೆಂಟರ್ ಮಾಡ್ತಿರೋ ಅಥವಾ ಇಲಾಖೆ ಇಂಜಿನಿಯರ್ಗಳಿಗೆ ಹೇಳ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು, ಆದರೆ ಅದಾಗಬೇಕು. ಅದನ್ನು ನಂಬರ್ಗಳು ಕೊಡಿ, ಎಲ್ಲರಿಗೂ ಕೂಡ ಅದನ್ನ ಪೇಪರಲ್ಲಿ ಹಾಕ್ಸಿ. ಸರ್, ಈಗ 4 ಸಲ ಎಕ್ಸ್ಟೆನ್ಷನ್ ಮಾಡಿದಿರಿ ಅವರ ಅವಧಿನ. ಏನು ಅವ್ರಿಗೆ ಮೇಜರ್ ಅಡಚಣೆ ಆದ್ರೂ ಏನು ದೊಡ್ಡ ಪ್ರವಾಹ ಬಂದು ಕೆಲಸ ಆಗ್ತಾ ಇಲ್ವಾ? ಏನು ಬೇಕಲ್ಲ ಪರ್ಟಿಕ್ಯುಲರ್? ಈಗ ಕೆಲಸ ಶುರು ಆಗಿದೆ, ಸ್ವಲ್ಪ ನಿಧಾನ ಆಯಿತು. 2020ರಲ್ಲಿ ಕೆಲಸ ಶುರು ಆಗಬೇಕಾಗಿತ್ತು, ಆದರೆ ಕೆಲಸ ಶುರು ಆಗಿದೆ 2022ರಲ್ಲಿ. ಅದಾದಮೇಲೆ ಅವ್ರು ಸ್ವಲ್ಪ ನಿಧಾನ ಮಾಡಿದ್ದಾರೆ, ಅದು ಅವ್ರದ್ದೇ ಹೊಣೆಗಾರಿಕೆ. ಲೇಬರ್ ಫೋರ್ಸ್ ಎಷ್ಟು ಹಾಕೋಬೇಕಾಗಿತ್ತು ಅಷ್ಟು ಹಾಕೊಂಡಿಲ್ಲ, ಹಾಗಾಗಿ ಕೆಲಸ ನಿಧಾನವಾಗಿ ನಡೆದಿದೆ. ಬಟ್ ಈ ಸರಿ ಹೇಳಿದ್ದೀವಿ, ಕಟ್ಟುನಿಟ್ಟಾಗಿ ಹೇಳಿದ್ದೀವಿ, ಸ್ಟ್ರಿಕ್ಟಾಗಿ ಹೇಳಿದ್ದೀವಿ, ಕೆಲಸ ಅವ್ರದ್ದೇನು ನಿಗದಿತ ಸಮಯದಲ್ಲಿ ಹೇಳಿದರೆ ಆ ಸಮಯದಲ್ಲಿ ಮುಗಿಸ್ಬೇಕು. ನಿಧಾನ ನಡೀತಾ ಇರೋದು ಒಂದು ಸರ್, ಇನ್ನೊಂದು ಸಮರ್ಪಕವಾಗಿ ನಡೀತಾ ಇಲ್ಲ. ಈಗಾಗಲೇ ನಿಮ್ಮ ವಿಚಾರ ಗಮನ. ಹೌದು, ಅದನ್ನು ಹೇಳಿದ್ರು. ಪೈಪ್ ಲೈನ್ ಹಾಕಿದ್ದೇನಿತ್ತು ಅದು ಹೈಡ್ರೋ ಟೆಸ್ಟ್ ಮಾಡಿದಾಗ ಆ ಪೈಪ್ ಲೈನ್ ಹಾಕಿದ್ದು ಸರಿಯಾಗಿ ಗೊತ್ತಾಗಿಲ್ಲ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅದನ್ನು ಬದಲಾಯಿಸಬೇಕಾಯಿತು. ಹಾಗಾಗಿ ಮತ್ತೆ ಅದು ವರ್ಕ್ ಡಿಲೇ ಆಯಿತು. ಸೊ ಇದೆಲ್ಲ ಆಗಿದೆ ಹಿಂದೆ. ಸೊ ಇವಾಗ ಅದು ಯಾವುದೂ ಆಗ್ದಂಗೆ ಕರೆಕ್ಟಾಗಿ ವರ್ಕ್ ಮಾಡಬೇಕು, ಸರಿಯಾದ ಸಮಯಕ್ಕೆ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಈಗ ನಾನು ಕೂಡ ವೀಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹೌದೌದು, ಈಗ ಕಲಬುರಗಿ ಮಹಾನಗರದಲ್ಲಿರುವಂಥ ಜ್ವಲಂತ ಸಮಸ್ಯೆ ಅಂತಂತಂದರೆ ಕುಡಿಯೋ ನೀರಿನ ಸಮಸ್ಯೆ. ಸೊ ಅದನ್ನು ಪರಿಹಾರ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಕಾಮಗಾರಿ ಮುಗಿಯುತ್ತೆ, ಅದಲ್ಲದೆ ಇನ್ನೂ 250 ಕೋಟಿಗಳ ಕಾಮಗಾರಿ ಕೂಡ ತಗೊಳ್ತೀವಿ. ಆದಷ್ಟು ಬೇಗ ಮುಂದಿನ ವರ್ಷದೊಳಗೆ ಮುಗಿಸುವಂತ ಪ್ರಯತ್ನ ಮಾಡೇ ಮಾಡ್ತೀವಿ. ಈಗಾಗಲೇ ಏನಾಗಿದೆ, ಮಳೆ ಕೊರತೆಯಿಂದಾಗಿ ಎಲ್ಲ ಕಡೆ ಬರ ಪರಿಸ್ಥಿತಿ ಬಂದಿದೆ. ಕುಡಿಯೋ ನೀರಿನ ಸಮಸ್ಯೆ ಈ ಭಾಗದಲ್ಲೆಲ್ಲ ಇದೆ, ಕಲಬುರಗಿಲಂತೂ ಭಾಳ ಅಷ್ಟಿದೆ. ಇಲ್ಲಿ ಎಷ್ಟೊಂದು ಬೋರ್ವೆಲ್ಗಳನ್ನು ಮಾಡಿದ್ರೂ ಕೂಡ ನೀರು ಬರ್ತಾ ಇಲ್ಲ. ಸೊ ಹಾಗಾಗಿ ನಾನು ಅದ್ರ ಕೂಡ ಚರ್ಚೆ ಮಾಡಿದ್ವಿ. ಮತ್ತು ಮುಖ್ಯಮಂತ್ರಿಗಳು ಕೂಡ ಪ್ರತಿಯೊಂದು ವಿಭಾಗ ಕಲಬುರಗಿ ಡಿವಿಷನ್ದು ತೊಗೊಂಡಿದ್ದಾರೆ. ಹಾಗೆಲ್ಲ ಈ ವಿಷಯಗಳು ಬಂದಿವೆ, ಅಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ಚರ್ಚೆ ಮಾಡಿ ಹೇಳಿದ್ದೀನಿ, ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಜನರಿಗೆ. ಅದಕ್ಕೆ ಆದ್ಯತೆ ಮೇರೆಗೆ ಅದನ್ನು ಅಡ್ರೆಸ್ ಮಾಡಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಟ್ಯಾಂಕರ್ಗಳಲ್ಲಿ ಕೇಳಿ ಪೂರ್ತಿ ಮಾತಾಡೋದಂತ ಟ್ಯಾಂಕರ್ಗಳಲ್ಲಿ ನೀರನ್ನ ಸರಬರಾಜು ಮಾಡಬೇಕು ಅಂತ ಹೇಳಿದ್ದೀವಿ. ಅವರಿಗಾಗಲೇ ಸುಮಾರು 35 ಟ್ಯಾಂಕರ್ಗಳನ್ನು ತೆಗೆದುಕೊಂಡಿದ್ದಾರೆ. 55 ವಾರ್ಡ್ಗಳಿವೆ, 180ರಿಂದ 200 ಟ್ರಿಪ್ಗೂ ಮಾಡ್ತಾ ಇದ್ದಾರೆ. ಆದರೆ ಅದು ಕೂಡ ಸಾಲದು, ಇನ್ನೂ ಹೆಚ್ಚಿನ ಟ್ಯಾಂಕರ್ಗಳನ್ನು ತೆಗೆದುಕೊಳ್ಳಿ, ಹೆಚ್ಚು ಟ್ಯಾಂಕರ್ಗಳು ತೆಗೆದುಕೊಂಡು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ. ಭೀಮಾ ನದಿ ಮಹಾರಾಷ್ಟ್ರದ ನೀರು ಬರ್ತಾ ಇದೆ. ಆ ನೀರು ಅಷ್ಟೊಂದು ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬೆಣ್ಣೆ ತೋರೆ ನೀರು ಅದು ಸ್ವಲ್ಪ ಕುಡಿಯೋಕ್ಕೆ ಯೋಗ್ಯ ಇದೆ ಅಂತ ಹೇಳಿದ್ದಾರೆ. ಬಟ್ ಯಾವ ನೀರೇ ಬಂದರೂ ಕೂಡ ಅದನ್ನು ಟ್ರೀಟ್ ಮಾಡಿ ಕೊಡಬೇಕು ಅಂತ ಹೇಳಿದ್ದೀವಿ. ಆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೂಡ ಈಗೇನು ಕಾಮಗಾರಿ ನಡೀತಿದೆ ಅದ್ರ ಸೇರಿದೆ, ಅದು ಕೂಡ ಆಗುತ್ತೆ. ಏನು ಈಗ ಇನ್ನೇನು ಕ್ರಮ ತೆಗೆದುಕೊಳ್ಬೋದು ಹೇಳಿ. ಇವಾಗ ನಾವು ಬರ ಪರಿಸ್ಥಿತಿಯಲ್ಲಿ ಒಂದು ಟ್ಯಾಂಕರ್ಗಳಿಂದ ನೀರು ಸಪ್ಲೈ ಮಾಡ್ಬೋದು. ಈಗ ಆಗ್ತಿರೋ ಕಾಮಗಾರಿ
ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಆಗೋಂಗೆ ನೋಡ್ಕೊಳ್ಬೇಕು. ಅದನ್ನು ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಮಾಡಲ್ಲ ಅಂತಂತಂದರೆ L&T ಅವ್ರ ಮೇಲೂ ಕ್ರಮ ತೆಗೆದುಕೊಳ್ತೇವೆ ಮತ್ತು ಅಧಿಕಾರಿಗಳ ಮೇಲೂ ಕ್ರಮ ತಗೋತೀವಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಇದಲ್ಲದೆ ಇನ್ನೇನು ಬೇಕು ಮಾಡ್ಬೋದು ಹೇಳಿ, ಅದನ್ನು ಕೂಡ ಮಾಡಿಸೋಣ. ಇಲ್ಲಿವರೆಗೂ ನೀರು ಏನಾದ್ರು ಹೆಚ್ಚುವರಿ ನೀರು ಕೇಳ್ತಾರೆ ಅಂದ್ರೆ ಈಗ ನಮ್ಮ ಕಲಬುರಗಿ ಪಾಲಿಕೆಗೆ TLC ಕೇಳಿದ್ದು ನಾರಾಯಣಪುರದಿಂದ, ಅದು ಬೇಗ ಮುಗಿದೋಯ್ತು. ಈಗ ಹೆಚ್ಚುವರಿಯಾಗಿ 2.0 ಐ ಥಿಂಕ್ 0. ಈಗ ನಾ ಹೇಳೋದಲ್ಲ, 1850 ಕೋಟಿದು ನಾರಾಯಣಪುರದಿಂದ ಎಲ್ಲಿಗೆ ಯಾವ ರಿಸರ್ವರ್, ಸರಡಗಿ ಬ್ಯಾರೇಜ್ಗೆ ಕುಡಿಯೋ ನೀರು 1 TMCನ ಪೈಪ್ಲೈನ್ ಮುಖಾಂತರ ಸರ್ ನಾವು ತರ್ತೀವಿ. ಅದು ಸೊ ಅಲ್ಲಿಗೆ ಬ್ಯಾರೇಜಿಗೆ ಪೈಪ್ಲೈನ್ ಮುಖಾಂತರ ನೀರು ತರ್ತಾ ಇದ್ದಾರೆ. ಅದು ಬಂದರೆ ನಿಮಗೆ ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚು ನೀರಿಗೆ ಸಾಧ್ಯ ಆಗುತ್ತೆ. ಓಕೆ, ಥ್ಯಾಂಕ್ ಯು, ಪ್ಲೀಸ್.